ಮಂಗಳೂರು ನಗರದ ಸ್ಟೇಟ್ ಬ್ಯಾಂಕ್ ಪ್ರದೇಶಕ್ಕೆ ಕೆಎಸ್ಆರ್ಟಿಸಿ ಪ್ರವೇಶದ ಬಗ್ಗೆ ಜಿಲ್ಲಾಡಳಿತ ಕೈಗೊಂಡ ನಿರ್ಧಾರ ಶಕ್ತಿ ಯೋಜನೆಯ ಪ್ರಯೋಜನ ವಿಶಾಲ ವ್ಯಾಪ್ತಿಯಲ್ಲಿ ಕರಾವಳಿ ಭಾಗದ ಜನತೆಗೆ ತಲುಪಿಸುವಲ್ಲಿ ನಿರ್ಣಾಯಕವಾಗಲಿದೆ. ಸದ್ಯ ಪುತ್ತೂರು, ಬಂಟ್ವಾಳ, ಧರ್ಮಸ್ಥಳ ಭಾಗಗಳಿಗೆ ಸ್ಟೇಟ್ ಬ್ಯಾಂಕ್ನಿಂದ ಕೆಎಸ್ಆರ್ಟಿಸಿ ಬಸ್ಗಳು ಕಾರ್ಯಾಚರಿಸ್ತಾ ಇವೆ. ಆದರೆ ಇತರ ಪ್ರದೇಶಗಳಿಗೆ ಇಲ್ಲಿಂದ ಸರಕಾರಿ ನಿಗಮದ ಬಸ್ ಸೌಲಭ್ಯ ನಿರ್ಬಂಧಿತವಾಗಿತ್ತು. ಇದಕ್ಕೆ ಕಾರಣವಾಗಿದ್ದ ಅಧಿಸೂಚನೆಯನ್ನ ಜಿಲ್ಲಾಡಳಿತ ತೆಗೆದುಹಾಕಿರುವುದರಿಂದ ಸರಕಾರಿ ಬಸ್ಗಳು ಸ್ಟೇಟ್ ಬ್ಯಾಂಕ್ ಪ್ರದೇಶದಿಂದ ಕಾರ್ಯಾಚರಿಸುವುದಕ್ಕೆ ಅವಕಾಶ ಒದಗಿಸಿದೆ. ಇನ್ನು ಖಾಸಗಿ ಬಸ್ಗಳು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನಾಡಿ ಇದ್ದಂತೆ. ಯಾವ ಸಂಘಟನೆಯೇ ಆಗಲಿ ಬಂದ್ ಕರೆ ಕೊಟ್ರೆ ಅದು ಯಶಸ್ವಿಯಾಗಬೇಕಾದ್ರೆ ಖಾಸಗಿ ಬಸ್ ಮಾಲಕರು ಚಾಲಕರ ಸಹಕಾರ ಬೇಕೇ ಬೇಕು ಎಂಬಂತಹ ಸ್ಥಿತಿ ಇಲ್ಲಿಯದು. ಒಂದು ಕಾಲದಲ್ಲಿ ಉತ್ತಮ ಸೇವೆ ನೀಡಿದ ಖಾಸಗಿ ವಲಯ ಜಿಲ್ಲೆಯ ದೂರದ ಪ್ರದೇಶಗಳಿಗೂ ಬಸ್ ಸಾರಿಗೆ ಸೌಲಭ್ಯ ಒದಗಿಸಿದ ಹೆಮ್ಮೆ ಹೊಂದಿದೆ. ಆದರೆ ಕಾಲಕ್ರಮೇಣ ಸಂಘಟನೆಯಲ್ಲಾದ ವಿಘಟನೆಗಳು ಖಾಸಗಿ ಬಸ್ ಮಾಲಕರು ಚಾಲಕರನ್ನ ಕವಲು ದಾರಿಯಲ್ಲಿ ನಿಲ್ಲಿಸಿದ್ವು. ಕಾನೂನು ಪಾಲನೆಯಲ್ಲಿಯ ಲೋಪ, ವಿಪರೀತ ವೇಗ, ಬಸ್ ಹತ್ತುವ ಮೊದಲೇ ರೈಟ್ ಪೋಯ್, ಇಳಿಯುವ ಮೊದಲೇ ಬೇಗ ಬೇಗ ಎಂಬ ಬಸ್ ಸಿಬ್ಬಂದಿ ಗರ್ಜನೆಗಳು ಪ್ರಯಾಣಿಕರು ಪರ್ಯಾಯ ಆಯ್ಕೆ ಇಲ್ಲದ ಕಾರಣಕ್ಕೆ ಖಾಸಗಿ ಬಸ್ಗಳನ್ನು ಅವಲಂಬಿಸುವ ಅನಿವಾರ್ಯತೆಯನ್ನು ಉಂಟು ಮಾಡಿತು. ಅಪಘಾತಗಳಾದಾಗಲೂ ಖಾಸಗಿ ಬಸ್ ಚಾಲಕರು ಅವುಗಳ ಬಗ್ಗೆ ಲವಲೇಶದ ಬೇಸರ, ದುಃಖ ಇಲ್ಲದಂತೆ ವರ್ತಿಸಿದ ಅನೇಕ ಉದಾಹರಣೆಗಳಿವೆ. ಇಂದಿಗೂ ಖಾಸಗಿ ಬಸ್ಗಳು ಬಾಗಿಲುಗಳಿಲ್ಲದೆ ಕಾರ್ಯಾಚರಿಸ್ತಾ ಇವೆ. ಪ್ರಯಾಣಿಕರಿಗೆ ಹಣ ಕೊಡುವ ಕರ್ತವ್ಯವಿದೆ, ಆದರೆ ಟಿಕೆಟ್ ಕೇಳುವ ಹಕ್ಕನ್ನ ಖಾಸಗಿ ಬಸ್ ಮಾಲಕರು ಮತ್ತು ಸಿಬ್ಬಂದಿ ವಜಾ ಮಾಡಿದ್ದಾರೆ. ಅಪಘಾತಗಳಾದಾಗ ಕಿಸೆಯಲ್ಲಿ ಲೆಕ್ಕದ ಕಾಸು ಇದ್ದವರು ಬೀದಿಯಲ್ಲೇ ಬಾಕಿ ಆಗ್ತಾರೆ. ಅವರು ನಡೆದೇ ಹೋಗಬೇಕಾದಂತಹ ಸ್ಥಿತಿ. ಕಿಸೆಯಲ್ಲಿ ಕಾಸಿದ್ದವರು ಬೇರೆ ವಾಹನ ಹತ್ತುವ ಧೈರ್ಯ ಮಾಡ್ತಾರೆ. ಇತ್ತೀಚೆಗೆ ನಂತೂರಿನಲ್ಲಿ ಅಪಘಾತವಾದಾಗ ಸ್ಕೂಟರ್ ಸವಾರರೊಬ್ಬರು ರಸ್ತೆಯಲ್ಲೇ ಜೀವವನ್ನ ಕಳೆದುಕೊಂಡ್ರು. ಜನ ಪ್ರತಿಭಟನೆ ಮಾಡಿ ಖಾಸಗಿ ಬಸ್ಸುಗಳ ಧಾವಂತಕ್ಕೆ ಲಗಾಮು ಹಾಕಿ ಎಂದು ಮೊರೆ ಇಟ್ಟಿದ್ದಾರೆ. ಖಾಸಗಿ ಬಸ್ಸುಗಳಿಗೆ ಕಡಿವಾಣ ಇಲ್ಲವೇ ಎಂಬ ಪ್ರಶ್ನೆಗೆ ಬಸ್ಸುಗಳನ್ನ ಕಡಿಮೆ ಮಾಡಬೇಕು ಅಥವಾ ದಿನಕ್ಕಿರುವ ಗಂಟೆಗಳು ಹೆಚ್ಚಾಗಬೇಕು. ಇವೆರಡೂ ಸಾಧ್ಯತೆಯೂ ಕಾಣುತ್ತಿಲ್ಲ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ನಿರುದ್ವಿಗ್ನತೆಯಿಂದ ಹೇಳಿದ್ದಾರೆ. ಸರ್ಕಾರ ಈಗ ಸ್ಟೇಟ್ ಬ್ಯಾಂಕ್ ಪ್ರದೇಶಕ್ಕೆ ಸರಕಾರಿ ಬಸ್ ಪ್ರವೇಶಕ್ಕೆ ಇದ್ದ ತಡೆಯನ್ನ ನಿವಾರಿಸಿರೋದ್ರಿಂದ ಹೊಸ ಪರಿಸ್ಥಿತಿ ಉದ್ಭವವಾಗಿದೆ. ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಪ್ರದೇಶಕ್ಕೆ ಏನು ಕೆಎಸ್ಆರ್ಟಿಸಿ ಬಸ್ಸನ್ನು ತರಬೇಕನ್ನುವಂಥದ್ದು, ಸಂಚಾರ ಮಾಡಬೇಕಂದ್ರೆ ಒಂದು ಆದೇಶ ಹೊರಡಿಸಿದ್ದಾರೆ. ಅದನ್ನು ನಾವಂತೂ ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ನಮ್ಮದು ಇವತ್ತು ನಿನ್ನೆ ಡಿಮಾಂಡ್ ಅಲ್ಲ. ತುಂಬ ವರ್ಷದಿಂದ ನಾವು ಹೇಳ್ತಾ ಇದ್ದೆವು, ಮಂಗಳೂರು ನಗರಕ್ಕೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಪ್ರದೇಶಕ್ಕೂ ಕೂಡ ಕೆಎಸ್ಆರ್ಟಿಸಿ ಬಸ್ಸುಗಳು ಬರಬೇಕನ್ನುವಂಥದ್ದು. ಯಾಕಂದರೆ ಇಲ್ಲಿ ಖಾಸಗಿ ಬಸ್ಸುಗಳು ಇತ್ತು, ಇದಕ್ಕೂ ಒಂದು ಶತಮಾನದ ಚರಿತ್ರೆ ಇದೆ, ಅದನ್ನು ನಾವು ಒಪ್ತೀವಿ. ಆದರೆ ಇವತ್ತು ಏನಾಗ್ತದೆ ಅಂದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಕಪಿಮುಷ್ಟಿಯಲ್ಲಿ ಇಟ್ಕೊಡ್ತಕ್ಕಂಥದ್ದು, ಮೊನೋಪೊಲಿಯನ್ನು ಮಾಡ್ತಕ್ಕಂಥದ್ದು, ಜಿಲ್ಲಾಡಳಿತವನ್ನೇ ಹೌದಲ್ಲ ಅಂತ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಇವರು ಆ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಇದರ ವಿರುದ್ಧ ನಾವು ದೊಡ್ಡ ರೀತಿಯಾದಂಥ ಒಂದು ಚಳುವಳಿಯನ್ನು ವಿದ್ಯಾರ್ಥಿ ಯುವಜನರು ಈ ಜಿಲ್ಲೆಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮಾತ್ರವಲ್ಲ, ಇವತ್ತು ಎಲ್ಲಿವರೆಗೆ ಅಂದರೆ ಮಂಗಳೂರಿನ ಹೃದಯ ಭಾಗ ಇಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಒಳಗಡೆ ಕೆಎಸ್ಆರ್ಟಿಸಿಗಳು ಬಸ್ ಬಂದರೆ ಅದಕ್ಕೆ ಉಪದ್ರ ಕೊಡ್ತಕ್ಕಂಥದ್ದು, ಅದರ ಕಂಡಕ್ಟರ್ ಡ್ರೈವರ್ಗಳಿಗೆ ಒಂದು ಮಾನಸಿಕ ಕಿರುಕುಳ ಕೊಡ್ತಕ್ಕಂಥದ್ದು ಇವತ್ತು ಖಾಸಗಿ ಬಸ್ಸಿನ ಮಾಲಕರಿಂದ ನಡೀತಾಯಿತ್ತು. ಇದು ಎಷ್ಟು ಮಟ್ಟ ಸರಿ? ಇದು ಖಂಡಿತ ಸರಿಯಲ್ಲ. ಯಾಕಂದರೆ ಅಂಥದ್ರಲ್ಲಿ ಬೇರೆ ಬೇರೆ ರೀತಿಯಲ್ಲಿ, ಯಾಕಂದರೆ ಖಾಸಗಿ ಬಸ್ಸುಗಳು ಮಾಡ್ತಕ್ಕಂಥ ಅನ್ಯಾಯದ ವಿರುದ್ಧ ಇಲ್ಲಿನ ಜನನೇ ಹೇಳ್ತಾಯಿದ್ರು, ನಮ್ಮ ಮಂಗಳೂರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರಿ ಬಸ್ಗಳು ಬರಬೇಕನ್ನುವಂಥದ್ದು. ಸ್ಪರ್ಧಾ ಕಣಕ್ಕೆ ಹೊಸಬರ ಪ್ರವೇಶದಿಂದ ಖಾಸಗಿ ವಲಯ ಬದಲಾದ ಪರಿಸ್ಥಿತಿಗೆ ತನ್ನನ್ನು ತಾನು ಮರು ಹೊಂದಿಸಿಕೊಳ್ಳಬೇಕಾಗಿದೆ. ಜಿಲ್ಲಾಡಳಿತ ಈಗ ನಿರ್ಧಾರವನ್ನ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಲ್ ಶ್ಲಾಘಿಸಿದ್ದಾರೆ. ಮಂಗಳೂರು ನಗರ ಮತ್ತು ಜಿಲ್ಲೆಯ ಪ್ರತಿಯೊಂದು ಪ್ರದೇಶಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳು ಬರಬೇಕೆಂದು ಸಾರ್ವಜನಿಕರ ಹಲವು ವರ್ಷಗಳ ಬೇಡಿಕೆಯಾಗಿತ್ತು. ಇನ್ನು ಜಿಲ್ಲಾಡಳಿತದ ಇತ್ತೀಚಿನ ಆದೇಶವು ಈ ಹೋರಾಟಕ್ಕೆ ಸಂದ ಜಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದಶಕಗಳಿಂದ ಮಂಗಳೂರಿನ ಸಾರಿಗೆ ವ್ಯವಸ್ಥೆಯ ಮೇಲೆ ಹಿಡಿತ ಸಾಧಿಸಿದ್ದ ಖಾಸಗಿ ಬಸ್ ಮಾಲಕರ ಏಕಸ್ವಾಮ್ಯಕ್ಕೆ ಈ ನಿರ್ಧಾರದಿಂದ ಕಡಿವಾಣ ಬೀಳಲಿದೆ. ಈ ಹಿಂದೆ ಕೆಎಸ್ಆರ್ಟಿಸಿ ಬಸ್ಗಳು ನಗರಕ್ಕೆ ಪ್ರವೇಶಿಸಿದಾಗ ಚಾಲಕ ಮತ್ತು ನಿರ್ವಾಹಕರಿಗೆ ಮಾನಸಿಕ ಕಿರುಕುಳ ನೀಡಲಾಗ್ತಿತ್ತು ಎಂಬ ಗಂಭೀರ ಆರೋಪವನ್ನು ಅವರು ಮಾಡಿದ್ದಾರೆ. ಖಾಸಗಿ ಬಸ್ಗಳಿಗೆ ಹೋಲಿಸಿದರೆ ಕೆಎಸ್ಆರ್ಟಿಸಿ ದರಗಳು ಕಡಿಮೆ ಇರಲಿವೆ. ಉದಾಹರಣೆಗೆ ಮಂಗಳೂರಿನಿಂದ ಉಡುಪಿಗೆ ಖಾಸಗಿ ಬಸ್ನಲ್ಲಿ 90 ರಿಂದ 95 ರೂಪಾಯಿ ಇದ್ರೆ ಕೆಎಸ್ಆರ್ಟಿಸಿಯಲ್ಲಿ 70 ರಿಂದ 76
ರೂಪಾಯಿ ಇರಲಿದ್ದು ಇದು ಬಡ ಮತ್ತು ಮಧ್ಯಮ ವರ್ಗದವರಿಗೆ ಸಹಕಾರಿಯಾಗಲಿದೆ. ಇದು ಕಡಿಮೆ ವೆಚ್ಚದಾಯಕ ಪ್ರಯಾಣಕ್ಕೆ ಅರಿವು ಮಾಡಿಕೊಡಲಿದೆ ಎಂದಿದ್ದಾರೆ. ಖಾಸಗಿ ಬಸ್ ನೌಕರರ ಹಿತರಕ್ಷಣೆಯ ಬಗ್ಗೆಯೂ ಗಮನ ಸೆಳೆದಿರುವ ಕೆಎಸ್ಆರ್ಟಿಸಿ ಪ್ರವೇಶದಿಂದ ಖಾಸಗಿ ಬಸ್ ನಂಬಿಕೊಂಡಿರುವ ಸಾವಿರಾರು ಚಾಲಕರು ಮತ್ತು ನಿರ್ವಾಹಕರು ಬೀದಿ ಪಾಲಾಗಬಾರದು. ಅವರಿಗೆ ಸರ್ಕಾರ ಕೆಎಸ್ಆರ್ಟಿಸಿಯಲ್ಲಿ ಕೆಲಸ ಮಾಡಲು ವಿಶೇಷ ರಿಯಾಯಿತಿ ಮತ್ತು ಅವಕಾಶ ನೀಡಬೇಕು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇವತ್ತು ದರದ ರೀತಿಯಲ್ಲಷ್ಟೇ ನೀವು ಮಂಗಳೂರಿನಿಂದ ಉಡುಪಿಗೆ ಹೋಗ್ತಕ್ಕಂಥ ಪ್ರಶ್ನೆ ಬಂದಾಗ 95 ರೂಪಾಯಿ ಖಾಸಗಿ ಬಸ್ಸಿನಲ್ಲಿ, ಅದೇ ನೀವು KSRTCಯಲ್ಲಿ ಹೋದರೆ 72 ರೂಪಾಯಿ ಬರ್ತದೆ. ಇದು ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥದ್ದು ರೀತಿಯಲ್ಲಿ ಇರುತ್ತೆ. ಆದರೆ ನಾವು ಹೇಳುವಂಥದ್ದು, ಬಲವಾಗಿ ಹೇಳ್ತಕ್ಕಂಥದ್ದು, KSRTC ಬಸ್ಸುಗಳು ಮಂಗಳೂರು ನಗರಕ್ಕೆ ಪ್ರವೇಶ ಆಗಬೇಕಂತ ಪ್ರಶ್ನೆ ಬಂದಾಗ ನಾವು ಪ್ರಾಯೋಗಿಕ ರೀತಿಯಲ್ಲೂ ಮಾತಾಡ್ತೀವಿ. ಏನಂದರೆ ನೋಡಿ, ಇಲ್ಲಿ ನೂರಾರು ಪ್ರೈವೇಟ್ ಬಸ್ಗಳಿದೆ. ಆ ಬಸ್ಗಳನ್ನು ನಂಬಿಕೊಂಡು ಕಂಡಕ್ಟರ್ ಡ್ರೈವರ್ಗಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ವಿಶೇಷ ರಿಯಾಯಿತಿಯನ್ನು ಕೊಟ್ಟು KSRTC ಬಸ್ನಲ್ಲಿ ಏನು ಅವರಿಗೆ ದುಡಿಯಲಿಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಡಬೇಕು. ಈ ಹಿಂದೆ ಅನೇಕ ಬಾರಿ ಸರ್ಕಾರಗಳು ಕೆಎಸ್ಆರ್ಟಿಸಿ ಬಸ್ ತರುವುದಾಗಿ ಹೇಳಿ ಖಾಸಗಿ ಬಸ್ ಮಾಲೀಕರ ಕೋಟ್ಯಾಂತರ ರೂಪಾಯಿಗಳ ಲಾಭಿಗೆ ಮಣಿದು ಹಿಂದೆ ಸರಿದಿದ್ವು. ಈ ಬಾರಿ ಜಿಲ್ಲಾಡಳಿತ ಅಂತಹ ಯಾವುದೇ ಒತ್ತಡಕ್ಕೆ ಮಣಿಯಬಾರದು ಎಂದು ಅವರು ಆಗ್ರಹಿಸಿದ್ದಾರೆ.